ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಪ್ರಾವಿಡೆಂಟ್ ವೆಲ್ವತ್ ಸಿಟಿಯಲ್ಲಿ ನಡೆದಂಥದ್ದನ್ನ ಹಾಕಿದ್ದೀನಿ. ಫಸ್ಟ್ ನೋಡಿದ ಫೋಟೋ ಗೋಪೂಜೆದು ಫೋಟೋ ಮಾತ್ರ ಮಾಡ್ಕೊಬಂದಿದ್ವಿ. ನೆಕ್ಸ್ಟ್ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಮಕ್ಕಳಿಗೆಲ್ಲ. ಸೊ ಅದಕ್ಕೆ ನನ್ನ ಮಗನಿಗೆ ದೊಡ್ಡವನಿಗೋಸ್ಕರ ಅವನಿಗೆ ಕೃಷ್ಣನ ವೇಷ ಹಾಕಿದ್ದೆ. ಸಣ್ಣವನಿಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಅವನನ್ನು ಮಲಗಿಸ್ಬಿಟ್ಟು ಮನೇಲಿ ಬಂದಿದ್ದೆ. ಸೊ ದೇವರನ್ನ ಈ ಥರ ನಾವು ಹೂವಿನ ಹಾರ ಇರುತ್ತಲ್ವ ಅದರಲ್ಲಿ ತೊಟ್ಲನ್ನು ಈಗ 3 ಸಲ ಎದ್ದು ನಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಬೇಕು. ಎಲ್ಲರಿಗೂ ತುಳಸಿ ಗಿಡ ಎಲ್ಲ ಸಂಜೆ ಕೊಟ್ಟರು. ತುಳಸಿ ಅಂತ ಅಂದರೆ ಕೃಷ್ಣ ಅಲ್ವಾ, ಅದಕ್ಕೋಸ್ಕರ ಇವಾಗ ಅಲ್ಲಿ ಒಂದು ಹಂಗೆ ಫೋಟೋಶೂಟ್ ಮಾಡ್ಕೊತಾ ಇದ್ವಿ ನನ್ನ ಮಗನಿಗೆ. ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪುಟ್ಟ ಪುಟ್ಟ ಕೃಷ್ಣಂದಿರೆಲ್ಲ ಬರ್ತಾರಲ್ಲ, ಅವ್ರು ನೋಡೋದಕ್ಕೆ ಚೆಂದ. ಮಕ್ಕಳಿಗೇನು ಗೊತ್ತಿರಲ್ಲ, ಸೊ ದೇವ್ರ ಥರನೇ ಅನ್ನಿಸ್ತಾರೆ ಮಕ್ಕಳು. ಸೊ ಎಲ್ಲರ ಮನೇಲಿ ಅವ್ರ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಕೃಷ್ಣನ ಕಾಣ್ತಾರಲ್ಲ, ಅದರ ಖುಷಿನೇ ಬೇರೆ. ಕೃಷ್ಣ, ರಾಧೆ, ಯಶೋಧ ಆ ಥರ ಎಲ್ಲ ನೋಡಿ ಎಷ್ಟು ಪುಟ್ಟ ಕಂದಮ್ಮಗಳನ್ನ ಎಷ್ಟು ಚೆನ್ನಾಗಿದೆ. ಈ ಮಗು ಅಂತೂ ತುಂಬ ಅಳ್ತಾ ಇತ್ತು, ಅದಕ್ಕೆ ರಾಧೆ ಡ್ರೆಸ್ ಹಾಕಿದ್ರು. ಈ ಪುಟ್ಟ ಕೃಷ್ಣನ ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ ಇದು. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಸಲ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್.
ನನಗಂತೂ ಈ ಸಲ ತುಂಬ ಖುಷಿಯಾದ ವಿಚಾರ ಏನಂತಂದರೆ, ನಾನು ಮಾಡಿದ ಮಡಿಕೆನೇ ಅವರು ದಹಿ ಹಂಡಿಗೆ ಉಪಯೋಗಿಸಿದ್ರು. ಅದಂತೂ ನನಗೆ ದೇವರೇ ನನಗೆ ಒಳ್ಳೆ ವರ ಕೊಟ್ಟಂಗೆ ಆಗೋ ಅಷ್ಟು ಖುಷಿ ಆಯಿತು. ಸೊ ನಿಮಗೇನು ಅನ್ನಿಸ್ತು? ನನ್ನ ಪಾಟ್ ಪೇಂಟಿಂಗ್ ಇಷ್ಟ ಆಯಿತಾ? ಈ ಥರದ ವಿಡಿಯೋ ನಿಮ್ಗೇನಾದ್ರು ಬೇಕಾ ಪಾಟ್ ಪೇಂಟಿಂಗ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಸಲ ಅಂತೂ ಕೃಷ್ಣ ಜನ್ಮಾಷ್ಟಮಿ ತುಂಬ ಖುಷಿ ಕೊಡ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.